ಹಾಯ್ ಹಲೋ ವೆಲ್ಕಮ್ ಟು ಮಾಸ್ಟರ್ ಟ್ಯಾಲೆಂಟ್ ಟಾಕ್ ಶೋ. ಇವತ್ತಿನ ಗೆಸ್ಟ್ ತುಂಬ ಕ್ಯೂಟ್ ಆದ ಗೆಸ್ಟ್ ಇದ್ದಾರೆ ನಮ್ಮ ಪಕ್ಕದಲ್ಲಿ. ಅವ್ರ ಹೆಸ್ರೇನು ಗೊತ್ತಾ? ರಿದ್ದಿ ಅಂತ. ಇವರು ಸುಮಾರು ಮೂವೀಸ್, ಸೀರಿಯಲ್ಸ್, ವೆಬ್ ಸೀರೀಸ್ ತುಂಬಾ ಮಾಡಿದ್ದಾರೆ. ಸೊ ಇವತ್ತು ಒಂದು ತುಂಟಾಟದ ಜೊತೆ ಇವ್ರ ಜೊತೆ ಮಾತುಕತೆ ಇರುತ್ತೆ. ಆಯಿತಾ? ಹಲೋ, ಹಾಯ್, ವೆಲ್ಕಮ್. Hi, ಹೌ ಆರ್ ಯು? I'm fine. ಫೈನ್. Yes. ಓಕೆ. ಏನು ಬ್ರೇಕ್ಫಾಸ್ಟ್ ಮಾಡಿದೆ ಹೇಳು? ಇವಾಗ ಇಷ್ಟೊತ್ತು ಅಲ್ಲಿಂದ ಅಷ್ಟು ದೂರದಿಂದ ಬಂದಿದೆಯಲ್ಲ, ಏನು ಬ್ರೇಕ್ಫಾಸ್ಟ್ ಮಾಡಿದೆ? ಅವಲಕ್ಕಿ. ಹೌ ಲಕ್ಕಿ ಯು ಆರ್ ಯಾರ್. ಓ ನೈಸ್. ಓಕೆ. ಸೊ ನೀನು ಈಗ ಫಿಲಿಮಲ್ಲಿ, ಸೀರಿಯಲ್ಲು, ವೆಬ್ ಸೀರೀಸ್ ಇಷ್ಟೊಂದೆಲ್ಲ ಮಾಡ್ತೀಯಲ್ಲ, ನೀನೇ ಇಷ್ಟಿದೆಯಾ? ಓಕೆ. ಎಷ್ಟು ಏಜ್ ನಿಂದು? 7. ಯಾವಾಗ ನೀನು ಶುರು ಮಾಡಿದೆ? 4 years. 4 years. ನೀನು 4 years ಇದ್ದಾಗ ಮಾಡ್ದಾ? ಓಕೆ. 3 years ಎಕ್ಸ್ಪೀರಿಯನ್ಸ್ ಇದೆ ನಿಂಗೆ ಆ್ಯಕ್ಟಿಂಗಲ್ಲಿ. ಓಕೆ, ಫೈನ್. ಇವಾಗ ನೀನು ಯಾವ ಸ್ಕೂಲು? ಜನನಿ ವಿದ್ಯಾ ಮಂದಿರ. ಹೌದಾ? ಯಾವ ಕ್ಲಾಸ್? ಸೆಕೆಂಡ್ ಸ್ಟ್ಯಾಂಡರ್ಡ್. ಫೈನ್. ಸೊ ನೀನೀಗ ಫಸ್ಟು ನಿನಗೆ ಇಂಟ್ರೆಸ್ಟ್ ಹೆಂಗೆ ಬಂತು ಅದು ಹೇಳು. ನನಗೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತು. ಮೊದಲು ನಾನು ಲಿಟಲ್ ಫ್ಯಾಷನ್ ಶೋಗೆ ಸೆಲೆಕ್ಟ್ ಆಗಿದ್ದೆ. ಅಲ್ಲಿ ಮಾಡಿ ಆಮೇಲೆ ಶಾಂತಮ್ ಪಾಪಮ್ ಅದು ಫಸ್ಟ್ ಆ್ಯಕ್ಟಿಂಗ್ ನಂದು. ಹೌದಾ? ಇಲ್ಲ, ನಿನಗೆ ಯಾರನ್ನ ನೋಡಿ ನಿನಗೆ ನಾನು ಆ್ಯಕ್ಟಿಂಗ್ ಮಾಡಬೇಕು ಅನ್ನಿಸ್ತು? ನನಗೆ ನಿನಗೆ ಬಂದ್ಬಿಡ್ತಾ? ಓಕೆ, ನಾನು ದೊಡ್ಡ ಆ್ಯಕ್ಟ್ರ್ ಆಗಬೇಕು ಅಂತ ಇಂಟ್ರೆಸ್ಟ್ ಬಂತು. ಓಕೆ. ಸೊ ನಿಂದೊಂದು ಫೇವ್ರೆಟ್ ಡೈಲಾಗ್ ಹೇಳಿ ನೋಡೋಣ ನೆಕ್ಸ್ಟು. ಫೇವ್ರೆಟ್ ಡೈಲಾಗ್? ಅದೇ ಒಂದು ಟಾಸ್ಕು ನಿನಗೆ, ಸುಮ್ಮನೆ ಬಿಡಲ್ಲ ನಾನು, ಆಯಿತಾ? ಅದೇ ಡೈಲಾಗ್ನ ಬೇರೆ ಬೇರೆ ಎಮೋಷನಲ್ಲಿ ಹೇಳಬೇಕು ನೀನು. ಸರಿ, ಆಯಿತು. ಓಕೆ. ಸೊ ನೀನು ಫಸ್ಟ್ ಟೇಕ್ ಯಾವುದಿತ್ತು ನಿನಗೆ? ಡೈಲಾಗ್ ನೆನಪಿದೆಯಾ? ಹೇಳಿ ನೋಡೋಣ. ಓನಾಗಿ ಹೇಳ್ತೀಯಾ? ಹೇಳು ನೋಡೋಣ. ಯಾವ್ದು? ಏನೇ ಡೈಲಾಗ್ ನೀನು ಹೇಳು, ಬಟ್ ಅದು ಬೇರೆ ಬೇರೆ ಎಮೋಷ್ನಲ್ ಕೇಳ್ತಾ ಇರ್ತೀನಿ, ನೋಡೋಣ ಯಾವ ಥರ ಹೇಳ್ತೀಯ ಅಂತ. ಅಮ್ಮ, ಹಸಿವಾಗ್ತಿದೆ, ತಿನ್ನಕ್ಕೆ ಊಟ ಕೊಡಮ್ಮ. ಓಕೆ. ಸೊ ಇದೇ ಡೈಲಾಗು ಫಿಕ್ಸ್ ಮಾಡ್ಕೊಳ್ಳೋಣ. ಅಮ್ಮ, ಹೊಟ್ಟೆ ಹಸಿತಾ ಇದೆ, ಊಟ ಕೊಡಮ್ಮ. ಓಕೆ. ಸೊ ನೀನು ಸ್ಕೂಲಿಂದ ಬಂದಿದ್ದೆ, ಫುಲ್ಲು ಟಯರ್ಡ್. ಇವಾಗ ಯಾವ ಥರ ಕೇಳ್ತೀಯ ಅಮ್ಮ ಹತ್ರ? ಅಮ್ಮ, ತುಂಬ ಹಸಿವಾಗ್ತಿದೆ, ತಿನ್ನಕ್ಕೆ ಊಟ ಕೊಡಮ್ಮ. ವೆರಿ ಗುಡ್. ಇವಾಗ ತುಂಬ ನಿಮಗೆ ಹೊಟ್ಟೆ ಹೆಂಗೆ ಹಸೀತಾ ಇದೆ ಅಂದರೆ, ಇನ್ನೂ ಅಮ್ಮ ಅಡುಗೆನೂ ಮಾಡಿಲ್ಲ, ಕೋಪ ಬರ್ತಾ ಇದೆ ನಿನಗೆ. ಸೊ ಯಾವ ರೀತಿ ಕೇಳ್ತೀಯ? ಅಮ್ಮ, ಹೊಟ್ಟೆ ಹಸುತ್ತಿದೆ, ತಿನ್ನಕ್ಕೆ ಊಟ ಕೊಡಮ್ಮ. ಫುಲ್ಲು ಕೋಪ. ಕೊಡಮ್ಮ ಅಂತ. ವೆರಿ ಗುಡ್. ಇವಾಗ ತುಂಬ ಪ್ರೀತಿಯಿಂದ ಕೇಳ್ತೀಯ ಅಮ್ಮನ್ನ. ಅಮ್ಮ, ಹೊಟ್ಟೆ ಹಸುತ್ತಿದೆ, ಊಟ ಕೊಡಮ್ಮ. ವೆರಿ ಗುಡ್. ಇವಾಗ ನಿಂಗೆ ತುಂಬ ಭಯ ಆಗಿಬಿಟ್ಟಿದೆ, ಟೆನ್ಷನ್ನು, ಶೂಟಿಂಗ್ದು ಫುಲ್ಲು ಟೆನ್ಷನಲ್ಲಿದೆಯಾ, ಹೊಟ್ಟೆ ಬೇರೆ ಹಸೀತಾ ಇದೆ. ಇವಾಗ ಅಮ್ಮ ಹತ್ರ ಕೇಳಬೇಕು, ಭಯದಿಂದ ಕೇಳಬೇಕು. ಹಾಂ, ಯಾವ ರೀತಿ ಕೇಳ್ತೀಯ? ಅಮ್ಮ, ಹೊಟ್ಟೆ ಹಸುತ್ತಿದೆ, ತಿನ್ನಕ್ಕೆ ಊಟ ಕೊಡಮ್ಮ. ವೆರಿ ಗುಡ್. ಇದನ್ನೇ ಹಾಡ್ತಾ ಕೇಳು ನೋಡೋಣ. ಅಮ್ಮ, ಹೊಟ್ಟೆ ಹಸುತ್ತಿದೆ, ತಿನ್ನಕ್ಕೆ ಊಟ ಕೊಡಮ್ಮ. ವೆರಿ ಗುಡ್. ಸೊ ಇದನ್ನೇ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ನೋಡೋಣ. ಇದು ಅಜ್ಜಿ, ತುಂಬ ಒಂದು 80 years ಓಲ್ಡ್ ಅಜ್ಜಿ. ಇದೇ ಡೈಲಾಗ್ ಯಾವ ಥರ ಹೇಳ್ಬೋದು? ಅಜ್ಜಿ, ಹೊಟ್ಟೆ ಹಸುತ್ತಿದೆ. ಇಲ್ಲ, ನೀನು ಅಜ್ಜಿ, ಈಗ 80 years ಓಲ್ಡ್ ಅಜ್ಜಿ ನೀನು. ಇವಾಗ ಊಟ ಕೇಳು. ಯಾವ ಥರ ಮಾತಾಡ್ತಾರೆ ಅಜ್ಜಿ? ಸ್ಟಾರ್ಟ್. ಅಮ್ಮ, ಹೊಟ್ಟೆ ಹಸುತ್ತಿದೆ, ಊಟ ಕೊಡಮ್ಮ. ನಿರಮ್ಮ, ಕೊಡ್ತೀನಿ. ಇವಾಗ ಒಂದು 2 years ಬೇಬಿ.
ಹ್ಞೂ ಅಮ್ಮ ಅತ್ತೆ ಆಯ್ತು ತಿನ್ನಕ್ಕೆ ಊಟಕ್ಕೆ ಕೂದಮ್ಮ. ಓ ವೆರಿ ನೈಸ್ ಕೂತಮ್ಮ. ಇವಾಗ ನಿನ್ನು ಕೆಮ್ಮು ಬರುತ್ತೆ ಸಡನ್ನು. ಓಕೆ, ಕೆಮ್ತಾನೇ ಕೇಳಬೇಕು. ಅಮ್ಮ ಹೊಟ್ಟೆ ಹಸುತ್ತೀರ, ತಿನ್ನಕ್ಕೆ ಊಟ ಕೊಡಮ್ಮ. ವೆರಿ ಗುಡ್, ಸೂಪರ್. ಸೊ ಆಲ್ ಎಕ್ಸ್ಪ್ರೆಷನಲ್ಲಿ ಇನ್ನೂ ಎಕ್ಸ್ಪರ್ಟ್ ಆಗಿಬಿಟ್ಟಿದೆ ಈಗ ಆ್ಯಕ್ಟಿಂಗ್ ಮಾಡಿ. ಇನ್ನೂ ದೊಡ್ಡ ಟಾಸ್ಕ್ ಕೊಡಲ ನಿನಗೆ, ಚಾಲೆಂಜ್. ರೆಡಿ? ಓಕೆ, ನಿಂದು ಫೇವ್ರೆಟ್ ರೈಮ್ಸ್ ಯಾವುದೋ ಇದೆಯಲ್ಲ, ರೈಮ್ಸ್ ಗೊತ್ತಾ? ಜಾನಿ ಎಸ್ ಪಾಪ ಗೊತ್ತಾ? ಹಾಡು ನೋಡೋಣ. ಜಾನಿ ಎಸ್ ಪಾಪ, ಈಟಿಂಗ್ ಶುಗರ್ ನೋ ಪಾಪ, ಟೆಲ್ಲಿಂಗ್ ಲೈಸ್ ನೋ ಪಾಪ, ಓಪನ್ ಯುವರ್ ಮೌತ್ ಹಾ ಹಾ ಹಾ. ಓಕೆ, ಸೂಪರ್. ಇವಾಗ ಇದನ್ನು ನೀನು ಡೈಲಾಗ್ ಥರ ಹೇಳಬೇಕು, ಇಂಗ್ಲೀಷಲ್ಲೇ ಹೇಳು. ಜಾನಿ ಎಸ್ ಪಾಪ, ಈಟಿಂಗ್ ಶುಗರ್ ನೋ ಪಾಪ, ಟೆಲ್ಲಿಂಗ್ ಲೈಸ್ ನೋ ಪಾಪ, ಓಪನ್ ಯುವರ್ ಮೌತ್ ಹಾ ಹಾ ಹಾ. ಓಕೆ, ಈಗ ಇದನ್ನು ಡಬ್ಬಿಂಗ್ ಅಂತೀಯಲ್ಲ, ಇದೇ ಇವಾಗ ಕನ್ನಡಗೆ ಡಬ್ ಆಗುತ್ತೆ. ಓಕೆ, ಸೊ ಇದನ್ನೇ ನೀನು ಕನ್ನಡಗೆ ಕನ್ವರ್ಟ್ ಮಾಡಬೇಕು. ಓಕೆ, ರೆಡಿ? ಆ್ಯಕ್ಷನ್. ಎಲ್ಲಿ ಶುಗರ್ ಕಾಣ್ತಿಲ್ವಲ್ಲ? ಜಾನಿ ಶುಗರ್ ತಿಂದ? ಇಲ್ಲ ಅಮ್ಮ. ನಿಜ ಹೇಳು. ಇಲ್ಲ ಅಮ್ಮ. ಬಾಯ್ ಓಪನ್ ಮಾಡು. ವೆರಿ ಗುಡ್, ಸೂಪರ್ ಡಬ್ಬಿಂಗ್. ಓಕೆ, ಇದನ್ನು ಇಬ್ಬರು ಮಾಡಿದ್ರೆ ಹೇಗಿರುತ್ತೆ? ನಾನು ನೀನು. ಓಕೆ, ನೀನೇ ಜಾನಿ ಈಗ. ಓಕೆ, ಸರಿ. ಅಪ್ಪ, ಇವತ್ತು ಸಂಡೇ, ಮನೇಲಿ ನಾನೇ ಅಡುಗೆ ಮಾಡಬೇಕು. ನಮ್ಮ ಹೆಂಡ್ತಿ ಅಂತೂ ಏನು ಮಾಡಲ್ಲ. ಏನೋ ಸ್ವೀಟ್ ಮಾಡೋಣ, ಮಗಳು ತುಂಬ ಇಷ್ಟ ಪಾಯಸ. ಓಕೆ. ಅಯ್ಯೋ, ಏನು ಸಕ್ಕರೆನಿಲ್ಲ. ಈ ಜಾನಿನೇ ತಿಂದಿರಬೇಕು. ಜಾನಿ ಎಸ್ ಪಾಪ. ಬಾ ಇಲ್ಲಿ. ಹಾಂ ಹೇಳಿ. ಹಾಂ, ಇಲ್ಲಿ ಸಕ್ಕರೆ ಇತ್ತು, ಫುಲ್ ಇತ್ತು, ಕಾಣಿಸ್ತಾ ಇಲ್ಲ. ಎಲ್ಲಿ? ನಾನು ತಿಂದಿಲ್ಲ. ಬರೀ ನೀನು ಸುಳ್ಳು ಹೇಳೋದೆ ಅಲ್ವಾ? ನಾನು ತಿಂದಿಲ್ಲ. ಸುಳ್ಳು ಹೇಳ್ಬೇಡ. ನಿಜ. ಅಯ್ಯೋ, ಬಾಯಿ ತೆಗಿ, ನೀವು ಬಾಯಿ ತೆಗಿ ತೋರಿಸು. ಏನಲ್ಲ ಅಂಟ್ಕೊಂಡಿರೋದು? ಹಾಂ, ನೋಡಲ್ಲ, ಕಾಣಿಸ್ತಾ ಇದೆ ನಿನಗೆ ಸಕ್ಕರೆ. ನೀನು ತಾನೇ ತಿಂದಿರೋದು, ಒಪ್ಕೋ. ಇಲ್ಲ. ಮತ್ತೇನದು? ಬಾಯೆಲ್ಲ ಸಕ್ಕರೆ ಇದೆ. ಸುಳ್ಳು ಹೇಳ್ತಾ ಇದೆಯಾ ತಾನೆ? ಇಲ್ಲ. ಅಪ್ಪ, ನಿಂದಿದೇ ಗೋಳು ತಿನ್ನೋದು, ಬರೀ ಸಕ್ಕರೆ. ನೋಡು, ಅಲ್ಲಿ ನೋಡು ಹೆಂಗೆ ಫುಲ್ಲು ಉಳ್ಕಲ್ಲಾಗ್ಬಿಟ್ಟಿದೆ ಸಕ್ಕರೆ ತಿಂದು ನಿಂದು. ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ನೀರು. ಹಾಂ, ಬೇಡ. ಮತ್ತೆ ಹೇಳು, ನೀನು ತಾನೇ ತಿಂದಿದ್ದು? ಹೌದು. ಓಕೆ, ನೆಕ್ಸ್ಟ್ ಟೈಮ್ ತಿನ್ನಬೇಡ ಆ ಥರ, ಆಯಿತಾ? ತುಂಬ ತಿನ್ನಬಾರ್ದು ಶುಗರು, ಗೊತ್ತಾ? ಸರಿ, ಹೋಗು, ಓದ್ಕೋ ಹೋಗು. ಓಕೆ, ಗುಡ್, ಸೂಪರ್. ನೋಡಿ, ಆನ್ ಸ್ಪಾಟ್ ಇದಲ್ಲ, ಏನು ಪ್ರಿಪೇರ್ ಆಗಿಲ್ಲ ಇದು. ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್, ಆನ್ ಸ್ಪಾಟ್ ಹೇಳ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮ್ಮ ಪುಟ್ಟ ರಿಧಿ. ಓಕೆ, ಇವಾಗ ಸ್ವಲ್ಪ ನಿಮ್ಮ ಪ್ಯಾರೆಂಟ್ಸ್ ಬಗ್ಗೆ ಹೇಳ್ಬಿಡಮ್ಮ. ಯಾವ ಥರ ತುಂಬ ಸ್ಟ್ರಿಕ್ಟಾ, ಯಾವ ಥರ ಸಪೋರ್ಟ್ ಮಾಡ್ತಾರೆ ನಿನ್ನ ಆ್ಯಕ್ಟಿಂಗ್ಗೆ? ನನಗೆ ಟೀಚರ್ಸು ತುಂಬ ಸಪೋರ್ಟ್ ಮಾಡ್ತಾರೆ, ಮತ್ತು ಅವ್ರು ನನಗೆ ಹೊಗಳ್ತಾರೆ. ಅವಾಗ ನನಗೆ ಸ್ವಲ್ಪ ಪ್ರೌಡ್ ಫೀಲ್ ಆಗುತ್ತೆ. ನನ್ನ ಮೇಲೆ ಬೈಯಲ್ಲ ಅವರು, ಏನು ಕೋಪನೂ ಮಾಡ್ಕೊಳ್ಳಲ್ಲ. ನಮ್ಮ ಫ್ರೆಂಡ್ಸು ಹಂಗೆ ಇರ್ತಾರೆ ನನ್ನ ಜೊತೆ. ಸೊ ನನಗೆ ಅವ್ರು ಹೊಗಳ್ತಿದ್ದು ನನಗೆ ಪ್ರೌಡ್ ಫೀಲ್ ಆಗುತ್ತೆ, ನಂಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ನನಗೇನಿದೆ ಅಂದರೆ ನಾನು ಫುಲ್ ಆ್ಯಕ್ಟಿಂಗ್ ಮಾಡಿ ದೊಡ್ಡೋಳು ಅವರೆಲ್ಲ ನನ್ನ ಜೊತೆ ಆಟೋಗ್ರಾಫ್ ತೊಗೋಬೇಕು, ಆ ಥರ ಬೆಳಿಬೇಕಂತ ಆಸೆ ಇದೆ. ಓ, ಗ್ಯಾರಂಟಿ ಬೆಳಿತೀಯ ಬಿಡು, ಸೂಪರ್. ಓಕೆ, ಅದೇ ಇವಾಗ ನಿಮ್ಮ ಟೀಚರ್ಸ್ ಬಗ್ಗೆ, ಫ್ರೆಂಡ್ಸ್ ಬಗ್ಗೆ ಎಲ್ಲ ಹೇಳಿದಲ್ಲ, ನಿಮ್ಮ ಪ್ಯಾರೆಂಟ್ಸ್, ಅಪ್ಪ ಅಮ್ಮ ಯಾವ ಥರ ಸಪೋರ್ಟ್ ಮಾಡ್ತಾರೆ? ಅಪ್ಪನೂ ಹೇಳ್ತಾರೆ,
ಅಪ್ಪಗೆ ಬರೀ ರಜಾ ಕೊಡ್ತಾರೆ. ಅವರು ಒಂದೊಂದು ಸರಿ ಒಂದೊಂದು ವೀಕಲ್ಲಿ ಚೇಂಜ್ ಮಾಡ್ತಿರ್ತಾರೆ. ಮಂಡೇ ಟ್ಯೂಸ್ಡೇ ಆ ಥರ ಕಂಟಿನ್ಯೂ ಹೋಗ್ತಿರುತ್ತೆ. ಆದರೂ ಅಪ್ಪ ರಜಾ ಇಲ್ಲ ಅಂದು ರಜಾ ತಗೋತಾರೆ. ಆ ಥರ ಸಪೋರ್ಟ್ ಮಾಡ್ತವೆ. ಅಮ್ಮನೂ ಹಾಗೆ ನನಗೆ ಫುಲ್ ಸಪೋರ್ಟಿಂಗ್ ಆಗಿದ್ದಾರೆ. ಓ ವೆರಿ ಗುಡ್. ಬೈಯಲ್ಲ ಏನು? ಬರೀ ಆ್ಯಕ್ಟಿಂಗ್ ಮಾಡ್ತೀಯಲ್ಲ, ಯಾವಾಗ ಓದ್ತೀಯ ನೀನು? ಏನು ಬೈಯಲ್ಲ? ಇಲ್ಲ. ಯಾಕಂದರೆ ಚೆನ್ನಾಗಿ ಓದ್ತೀಯ ನೀನು, ಅದಕ್ಕೆ ಅಲ್ವಾ? ಓಕೆ. ಶೂಟಿಂಗ್ ಜೊತೆಗೆ ಯಾರು ಬರೋದು ನೀನು ಜಾಸ್ತಿ ಸೆಟ್ಗೆ? ಅಮ್ಮ ಬರ್ತಾರೆ. ಓಕೆ. ಅಪ್ಪ ರಾತ್ರಿ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ನೈಟ್ ಶೂಟ್ ಇದ್ದರೆ ಅವ್ರು ಬರ್ತಾರೆ ಜೊತೆಗೆ, ನಿನ್ನ ಜೊತೆಗೆ? ಹೌದು. ಸೊ ಅಮ್ಮ ಬರ್ತಾರೆ ಜೊತೆಗೆ. ಅಮ್ಮ ಏನಾದರೂ ಹೇಳ್ಕೊಡ್ತಾರೆ ಆ್ಯಕ್ಟಿಂಗು, ಹಿಂಗೆ ಮಾಡಿಬಿಡ ಹಂಗೆ ಮಾಡಿಬಿಡ ಅಂತ? ಇಲ್ಲ, ಅಮ್ಮಗೆ ಡೈಲಾಗ್ ಕಳಿಸ್ತಾರೆ, ಅಮ್ಮ ನನಗೆ ಹೇಳ್ಕೊಡ್ತಾರೆ, ಆ್ಯಕ್ಷನ್ಸ್ ಎಲ್ಲ ನಾನೇ ಕೊಡ್ತೀನಿ. ಓ ವೆರಿ ಗುಡ್. ಸೊ ಡೈಲಾಗೆಲ್ಲ ಪ್ರಿಪೇರ್ ಮಾಡಿಸ್ತಾರಲ್ವ? ನೈಸ್ ನೈಸ್. ಸೊ ಇಲ್ಲಿ ನಿಂಗೆ ದೊಡ್ಡ ದೊಡ್ಡ ಡೈಲಾಗ್ ಇರುತ್ತಲ್ವಾ ಪ್ರಿಪೇರ್ ಮಾಡೋದು ಕೆಲವು ಟೈಮು. ಸೊ ನಿನಗೆ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಡ್ತಾರೆ, ಓದ್ಕೊಳ್ಳಮ್ಮ ಇವತ್ತು ಇದೇ ನಿನ್ನ ಡೈಲಾಗು ಅಂತ ಅಲ್ವಾ? ಸೊ ಇದನ್ನೆಲ್ಲ ಬಯಾಟ್ ಮಾಡ್ತೀಯ ಅಲ್ವಾ? ಬಯಾಟ್ ಮಾಡಿ ಹಂಗೆ ನೀನು ಆ್ಯಕ್ಟಿಂಗ್ ಮಾಡ್ತೀಯ. ಸೊ ಇಷ್ಟು ದೊಡ್ಡ ದೊಡ್ಡದಾಗೆಲ್ಲ ಕ್ಲೀನಾಗಿ ಬಯಾಟ್ ಮಾಡ್ತೀಯಲ್ಲ? ಹೌದು. ನೀನು ಸ್ಕೂಲ್ಗೆ ಹೋಗ್ತಾರೆ ನಿನ್ಗೆ ಅನ್ಸಲ್ವಾ ಏನಿದು ಇಷ್ಟು ಸಿಂಪಲ್ ಇದೆ, 3 ಲೈನ್ಸ್ 4 ಲೈನ್ಸ್ ಆನ್ಸರ್ ಹಿಂಗೆ ಓಡ್ಬಿಡ್ತೀಯಲ್ವಾ ಇದನ್ನೆಲ್ಲ? ಸೊ ಇಷ್ಟು ದೊಡ್ಡದೇ ಮಾಡ್ತೀನಿ, ಏನಿದೆ ಸ್ಕೂಲ್ದು ಚಿಕ್ಕದು ಅಲ್ವಾ? ಅದಕ್ಕೆ ನೀನು ಅದರಲ್ಲೂ ಅಷ್ಟು ಒಳ್ಳೆ ಮಾರ್ಕ್ಸ್ ತೊಗೊಳ್ತೀಯ ಅಲ್ವಾ? ವೆರಿ ಗುಡ್ ವೆರಿ ಗುಡ್. ಆಮೇಲೆ ಇವಾಗ ನೀನು ಇಷ್ಟೊಂದು ಮಾಡಿದ್ಯಲ್ಲ, ನಿನಗೆ ಕೆಲವು ಅವಾರ್ಡ್ಸ್ ಎಲ್ಲ ಬಂದಿದೆಯಲ್ವಾ? ನೆನಪಿದ್ಯಾ ಯಾವುದಕ್ಕೆ ಅವಾರ್ಡ್ ಬಂದಿದೆ ಅಂತ? ಈ ಪಾದ ಪುಣ್ಯಪಾದ. ಈ ಪಾದ ಪುಣ್ಯಪಾದ ಅದೇನು ಹಾಡ್ತಾ ಇರುತ್ತೆ, ಈ ಪಾದ ಪುಣ್ಯಪಾದ ಹಾಡು ಕೇಳಿದ್ಯಾ? ಆ ಥರನಾ ಏನಾದರೂ ಮೂವಿ? ಆನೆಕಲ್ ರೋಗ. ಆನೆಕಲ್ ರೋಗ. ಓಕೆ ಓಕೆ. ಯಾರಿಗೆ ಬಂದಿರುತ್ತೆ? ನಮ್ಮ ಅಪ್ಪನೇ. ಓಕೆ ಓಕೆ. ಸೊ ನೀನು ಮಗಳಾಗಿ ಆ್ಯಕ್ಟ್ ಮಾಡಿದ್ಯಾ? ಓಕೆ. ಆನೆಕಾಲ್ ರೋಗ. ಸೊ ಅದೇನು ಮೆಸೇಜ್ ಇದೆ ಅದರಲ್ಲಿ? ಆನೆಕಾಲ್ದು ಏನು ಯಾವ ಥರ ನಿನ್ನ ರೋಲ್ ಯಾವ ಥರ ಅದರಲ್ಲಿ? ನಂದು ಅಮ್ಮಗೆ ಎಲ್ಲ ಅವತರ ಮೇಲೆ ಎತ್ತಾಕಿರ್ತಾರೆ, ಅದಕ್ಕೆ ಅಮ್ಮ ನಾನು ಕರ್ಕೊಂಡು ಬೇರೆ ಮನೆಗೆ ಹೋಗಿರ್ತಾರೆ. ಆವಾಗ ನಮ್ಮಪ್ಪ ಒಬ್ಬರೇ ಇರ್ತಾರೆ ಆ ಥರ. ಓಕೆ ಓಕೆ. ಏನು ಆನೆಕಾಲ್ ರೋಗ ಅಂತ ಬಿಟ್ಬಿಟ್ಟು ಅಪ್ಪನ ಬಿಟ್ಬಿಟ್ಟು ನೀವು ಸಪ್ರೇಟ್ ಹೋಗ್ತೀರಾ ಆ ಥರ? ಓಕೆ. ಅವಾಗ ನಿನಗೆ ಎಮೋಷನ್ಸ್ ಅನಿಸ್ತಾ ಅಪ್ಪನ ಬಿಟ್ಟು ಯಾಕೆ ಹೋಗ್ತೀವಿ ಅಂತ? ಅದ್ರಲ್ಲಿ ಏನಿತ್ತು ಡೈಲಾಗ್? ಒಂದು ದಿವಸ ಬಂದು ಗೊಂಬೆ ಕೊಟ್ಟು ಹೋಗ್ತಾರೆ, ಆದರೆ ಅಮ್ಮ ಅದು ತಗೊಳಕ್ ಬಿಡಲ್ಲ. ಅವಾಗ ನಾನು ಅಳ್ಕೊಂಡು ಹೋಗ್ತೀನಿ. ಓ ಆ ಥರ. ಸೊ ಇವಾಗ ಅದೇ ಒಂದು ರೋಲ್, ಇದೇ ಗೊಂಬೆ ಅಂದ್ಕೊಳ್ಳೋಣ ಆಯಿತಾ? ಪುಟ ಬಾ ಪುಟ, ಗೊಂಬೆ ತಗೋ. ಥ್ಯಾಂಕ್ ಯು ಅಪ್ಪ. ಅಮ್ಮ ಪ್ಲೀಸ್ ಅಮ್ಮ, ಅಪ್ಪ ಕೊಟ್ಟಿದ್ದಾರೆ, ನನಗೆ ಈ ಗೊಂಬೆ ಅಂದರೆ ತುಂಬ ಇಷ್ಟ. ಪ್ಲೀಸ್ ಅಮ್ಮ ವಾಪಸ್ ಕೊಡಬೇಡ, ನಂಗೆ ಬೇಕು. ನಾನು ಹೇಳ್ತಾ ಇದ್ದೀನಲ್ಲ, ಅಲ್ಲೇ ಇಡು ಗೊಂಬೆ. ಗೊಂಬೆ ಬೇಡ, ಏನು ಬೇಡ, ಇಡಲ್ಲಿ. ಬೇಕಂದ್ರೆ ನಾನು ಕೊಡಿಸ್ತೀನಿ ನಿನ್ನ ಗೊಂಬೆ, ಗೊತ್ತಾಯ್ತಾ? ಈ ಥರ ಎಲ್ಲ ಅಪ್ಪ ಗಿಪ್ಪ ಅಂತ ಹೇಳ್ಕೊಂಡು ಹೋಗಂಗಿಲ್ಲ. ಓಕೆ ಫೈನ್, ನೈಸ್. ಸೊ ಒಳ್ಳೆ ಮೂವಿ ಅಲ್ಲ, ಅದಕ್ಕೆ ಅವಾರ್ಡ್ ಬಂತ ನಿಮಗೆ? ಓ ನೈಸ್ ನೈಸ್. ಮತ್ತು ಇನ್ಯಾವ್ದು ಅವಾರ್ಡ್ ಬಂದಿದೆ? ಇನ್ನು ಈಗ ಯಾವುದೂ ಬಂದಿಲ್ಲ, ಈ ಪದ ಪುಣ್ಯ ಪದದ ಮಾತ್ರ ಬಂದಿದೆ. ಓಕೆ. ಏನಂತ ಅವಾರ್ಡ್ ಕೊಟ್ಟರು? ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅಂತನಾ? ಹಾಂ. ಓಕೆ. ತುಂಬ ಸುಮಾರು ಅವಾರ್ಡ್ಸ್ ಎಲ್ಲ ತೊಗೊಂಡಿದ್ದಾರೆ. ಆ ಸರ್ಟಿಫಿಕೇಟ್ಸ್ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಆಯಿತಾ? ಯಾಕೆ ಅಷ್ಟು ತೊಗೊಂಡಿದ್ದಾರೆ, ಸಡನ್ ನೆನ್ಪು ಬರ್ತಾಯಿಲ್ಲ ಪುಟ್ಟಾಗೆ ಅಲ್ವಾ? ಬಟ್ ನನ್ನ ಹತ್ರ ಇದೆ ಸ್ಟಾಕು ಫುಲ್, ನಿನ್ನ ಫೋಟೋಸ್ದು ಅವಾರ್ಡ್ಸ್ದೆಲ್ಲ ಅದೆಲ್ಲ ತೋರಿಸೋಣ ಆಯಿತಾ? ಸೊ ಇವಾಗ ಒಂದು ರಿಯಲ್ ಸಿಚುವೇಶನ್ ಕೊಡ್ತೀನಿ ಆಯಿತಾ? ಇದು ಸೀರಿಯಲ್ ಅಲ್ಲ, ವೆಬ್ ಸೀರೀಸ್ ಅಲ್ಲ, ಮೂವಿ ಅಲ್ಲ, ರಿಯಲ್ ಆಗಿ ಈ ಥರ ಆದರೆ ನೀನು ಏನು ಮಾಡ್ತೀಯ ಅಂತ ನೋಡ್ತೀನಿ ಆಯಿತಾ? ನೀನು ಸ್ಕೂಲ್ ಬಿಟ್ಟು ಬರ್ತಾ ಇದೆಯಾ, ಬ್ಯಾಗ್ ಹಾಕ್ಕೊಂಡು ಗೇಟ್ ಆಚೆ. ಆವಾಗ ಒಂದು ಅಂಕಲ್ ಬರ್ತಾರೆ ಆಯಿತಾ? ಹಾಯ್ ರಿಧಿ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ಚೆನ್ನಾಗಿದೆಯಾ? ಇವತ್ತು ನಿಮ್ಮ ಅಪ್ಪ ಅಲ್ವಾ ಫಾದರು ನಿನ್ನ ಮನೆಗೆ ಕರ್ಕೊಂಬ ಅಂತ ಹೇಳಿದ್ದಾರೆ.
ಹೋಗೋಣ. ಹ್ಞೂ ಸರಿ. ನನಗೆ ಚಾಕ್ಲೇಟ್ ಕೊಡಿಸು ಅಂದರು. ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ. ಏನು ಇಷ್ಟ ನಿನಗೆ? ಡೈರಿ ಮಿಲ್ಕ್. ಡೈರಿ ಮಿಲ್ಕಾ? ಓಕೆ, ಡೈರಿ ಮಿಲ್ಕ್ ಕೊಡ್ತೀನಿ. ಆಮೇಲೆ ಇಬ್ಬರು ಹೋಗೋಣ ಅಪ್ಪ ಹತ್ರ, ಆಯಿತಾ? ಹ್ಞೂ. ಹೋಗ್ಬಿಡ್ತೀಯಾ ನೀನು ಗೊತ್ತಿಲ್ದವ್ರು ಬಂದರೆ? ಇಲ್ಲ. ಮತ್ತೆ ಹ್ಞೂ ಅಂತೀಯಾ? ಅದರಲ್ಲಿ ಅದೇ ಸೀರಿಯಲ್ ಅಲ್ಲ, ರಿಯಲ್ ರಿಯಲ್ ಆಗಿ ಮಾಡಲ್ಲ. ಹಾಂ, ಮತ್ತು ರಿಯಲ್ ಆಗಿ ಹಿಂಗೆ ರಿಯಾಕ್ಟ್ ಮಾಡ್ತೀಯಾ? ಬಾಮ್ಮ, ಅಪ್ಪ ಕರೀತಾ ಇದ್ದಾರೆ, ಬರ್ತೀಯಾ? ಇಲ್ಲ. ಯಾಕೆ ಅವನು ಅಪ್ಪ ತುಂಬ ಬ್ಯುಸಿ ಅಂತ ಇವತ್ತು, ನಿನ್ನ ಕರ್ಕೊಂಬರೋಕ್ಕಾಗಲ್ಲ, ಅದಕ್ಕೆ ನನ್ನ ಕಳಿಸಿದ್ರು ಹೋಗ್ಬಾ ಅಂತ. ಅವ್ರ ಜೊತೆನೇ ಕೆಲಸ ಮಾಡೋರು. ಆದರೂ ನಾನು ಬರಲ್ಲ, ಅಪ್ಪ ನನಗೆ ಹೇಳಿಲ್ಲ. ನನಗೆ ಹತ್ರ ಹೇಳಿದಾರಲ್ಲಮ್ಮ. ಬಾ, ಅವ್ರಿಗೆ ಹೇಳಿದ್ರು ಚಾಕ್ಲೇಟ್ ಎಲ್ಲ ತುಂಬ ಇಷ್ಟ ಅವಳಿಗೆ, ಡೈರಿ ಮಿಲ್ಕು ಕೊಡಿಸ್ಬಿಟ್ಟು ಕರ್ಕೊಂಬಾ ಅಂತ ಹೇಳಿದ್ರು. ಇಲ್ಲ, ನಾನು ಬರಲ್ಲ. ಹಿಂಗೆಲ್ಲ ಹಠ ಮಾಡಬಾರ್ದಪ್ಪ. ಹಾಂ, ನಾನು ಒಬ್ಬಳೇ ಬರ್ತೀನಿ. ನೀವು ಇವತ್ತು ನಿಮ್ಮಪ್ಪ ವಂಡರ್ಲಾಲ್ ಕೆಲಸ ಮಾಡೋದು, ಅಲ್ಲಿ ಕರ್ಕೊಂಬ, ತುಂಬ ಗೇಮ್ಸ್ ಎಲ್ಲ ಆಡಿಸ್ಬೇಕು ಅಂದರು, ಅದಕ್ಕೆ ಜಲ್ದಿ ಕರ್ಕೊಂಬ ಅಂದರು, ಅದಕ್ಕೆ ಬಂದೆ ನಾನು. ನಾನು ಮನೆಗೆ ಹೋಗ್ತೀನಿ. ಯಾಕಮ್ಮ ಹಂಗೆ ಆಟ ಮಾಡ್ತೀಯ? ಬಾ ಹೋಗೋಣ, ಬಾ. ನಾನು ಬರಲ್ಲ. ಬಾಮ್ಮ. ಅವಾಗ ಯಾಕೆ ಹೋಗ್ತಾ ಇಲ್ಲ ನೀನು ಅವ್ರ ಜೊತೆ? ಯಾಕಂದರೆ ನನಗೆ ಅನಿಸುತ್ತೆ, ನಾನು ಯಾರಾದರೂ ಹಂಗೆ ಹೇಳಿದ್ರೆ ನಾನು ಅವ್ರ ಜೊತೆ ಹೋಗಲ್ಲ. ವೆರಿ ಗುಡ್. ಸೊ ಒಳ್ಳೆ ಮೆಸೇಜ್ ಅಲ್ವಾ? ಮಾತ್ರ ಹೋಗ್ತೀನಿ. ವೆರಿ ಗುಡ್. ಸೊ ಒಳ್ಳೆ ಮೆಸೇಜು ಅಲ್ವಾ? ಸೊ ಯಾರಾದರೂ ಬಂದು ಗೊತ್ತಿಲ್ಲದೆ ಇರೋರು ಬಂದು ಕರೆದ್ರೆ ಅವ್ರ ಜೊತೆ ಹೋಗ್ಬಾರ್ದು ಅಲ್ವಾ? ಯಾಕೆ? ಅವರು ಏನೋ ಬೇರೆದಕ್ಕೆ ಕರೆದಿರ್ತಾರೆ, ಕಿಡ್ನಾಪ್ ಮಾಡ್ತಾರೆ ನಮ್ಮನ್ನು. ವೆರಿ ಗುಡ್. ನೋಡ್ತಾ, ಮಕ್ಕಳೆಲ್ಲ ತುಂಬ ಹುಷಾರಾಗಿರ್ಬೇಕು ಅಲ್ವಾ? ಆ ಥರ ಕರೆದ್ರೆ ಹೋಗ್ಬಾರ್ದು. ಹಂಗೇನಾದ್ರು ಬಾ 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 ಅಂದರೆ ಏನು ಮಾಡಬೇಕು? ಕಿರ್ಚ್ಕೋಬೇಕು. ಹೆಲ್ಪ್ ಹೆಲ್ಪ್ ಅಂತ. ಹೆಂಗೆ ಕಿರ್ಚ್ಕೊಂಡು ನೋಡೋಣ? ಅಯ್ಯಪ್ಪ ಏನಪ್ಪ ಹುಡುಗಿ ಅಂತ ಬಿಟ್ಬಿಟ್ಟು ಓಡ್ತಾರೆ. ಓಕೆ, ವೆರಿ ಗುಡ್, ಸೂಪರ್. ಥ್ಯಾಂಕ್ ಯು. ನೈಸ್ ನೈಸ್. ಸೊ ನಿನ್ನ ಸೀರಿಯಲ್ಗೆ ಹೋಗ್ತೀಯಾ? ಫಸ್ಟ್ ಸೀರಿಯಲ್ಲು ಆಡಿಷನ್ ಕರೀತಾರೆ, ಕ್ಯಾಮ್ರಾ ಮುಂದೆ ನಿಲ್ಲಿಸ್ತಾರೆ, ಅವಾಗ ಹೇಗಿತ್ತು ನಿನಗೆ? ನಾನು ನರ್ವಸ್ ಆಗಲಿಲ್ಲ. ನರ್ವಸ್ ಆಗಿಲ್ವಾ? ನಂಗೆ ಖುಷಿ ಆಯಿತು. ಓ, ಖುಷಿ ಆಯ್ತು. ಕ್ಯಾಮ್ರಾ ನೋಡಿ ಖುಷಿ ಆಯ್ತಾ? ವೆರಿ ಗುಡ್, ವೆರಿ ಗುಡ್. ಸೊ ಫಸ್ಟ್ ಡೈಲಾಗ್ ಏನಾದರೂ ಕೊಟ್ಟಿದ್ದು ನೆನಪಿದೆ ನಿನಗೆ? ಏನು ಕೊಟ್ಟರು? ಫಸ್ಟ್ ಡೈಲಾಗ್ ಆ ಗೊಂಬೆಗೆ ವಾಯ್ಸ್ ಕೊಟ್ಟಿದ್ದೆ ತಾರಿಣಿಯಲ್ಲಿ, ಅದೊಡ್ದು ನೆನಪಿದೆ. ಓ, ವಾಯ್ಸ್ ಬೇರೆ ಕೊಡ್ತೀನಿ ನೀನು? ಸೊ ಡಬ್ಬಿಂಗ್ ಮಾಡ್ತೀಯಾ? ಹಾಂ. ಓಕೆ. ಸೊ ನೀನು ಡಬ್ಬಿಂಗ್ ಯಾವ ಥರ ಮಾಡ್ತೀಯಾ? ಇವಾಗ ಏನೋ ಒಂದು ಗೊಂಬೆ ಅಂತೆ. ಹಾಂ. ಸೊ ಆ ಥರ ಗೊಂಬೆಗೆ ಯಾವ ಥರ ವಾಯ್ಸ್ ಕೊಡ್ತೀಯಾ? ಅವ್ರು ಹೆಂಗೆ ಹೇಳ್ತಾರೋ ಹಂಗೆ. ಓಕೆ. ಸೊ ಏನು ವಾಯ್ಸ್ ಮಾಡ್ಯುಲೇಷನ್ ಯೂಸ್ ಮಾಡ್ತೀಯ? ಗೊಂಬೆ ಇದೆ. ಓಕೆ. ಹೇಳು, ಏನೋ ಒಂದು ಡೈಲಾಗು. ಅಮ್ಮ, ನನಗೆ ಯಾವಾಗಮ್ಮ ಹೆಸರಿಡ್ತೀಯಾ? ಪ್ಲೀಸ್ ಅಮ್ಮ, ಹೆಸರಿಕ್ಕು ಯಾವಾಗಾದರೂ ಪ್ಲೀಸ್. ಸೊ ಇದು ವಾಯ್ಸು. ಸೊ ಬೇರೆಯವ್ರಿಗೆ ಏನೋ ವಾಯ್ಸ್ ಕೊಟ್ಟಿದ್ಯಾ? ಬೇರೆ ಚೈಲ್ಡ್ ಆರ್ಟಿಸ್ಟ್ ಇರ್ತಾರೆ, ಅವ್ರು ಮಾತಾಡಕ್ಕೆ ಬರಲ್ಲ? ಇಲ್ಲ. ಇಲ್ಲ, ಕೊಟ್ಟಿಲ್ಲ. ಸೊ ಫ್ಯೂಚರಲ್ಲಿ ಕೊಡಬೇಕು, ಯಾಕೆ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯಲ್ವಾ? ಸೊ ಡಬ್ಬಿಂಗ್ ಆರ್ಟಿಸ್ಟ್ ಆಗ್ಬೋದಲ್ವಾ? ಓಕೆ ಓಕೆ, ಫೈನ್. ಇವಾಗ ನೆಕ್ಸ್ಟು ನಿನ್ನ ಸ್ಕೂಲಲ್ಲಿ ಇವಾಗ ನೀನು ಆ್ಯಕ್ಟ್ರ್ ಆಗಿದ್ಯಾ, ಸ್ಕೂಲ್ಗೆ ಹೋಗ್ತೀಯಾ, ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವ ಥರ ಮಾತಾಡ್ತಾರೆ? ಹಾಯ್, ನಿನ್ನ ಸೀರಿಯಲ್ ನೋಡಿದೆ ಆ ಥರ ಎಲ್ಲ ಯಾವ ಥರ ಮಾತಾಡ್ತಾರೆ? ಹೌದು, ನಿನ್ನ ಸೀರಿಯಲ್ ನೋಡಿದೆ, ತುಂಬ ಚೆನ್ನಾಗಿ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ನೀನು ನಂಗೆ ಹೇಳಲ್ಲ ಅಂತ ಬೈತಿರ್ತಾರೆ ಒಂದೊಂದ್ಸರಿ. ಓ, ಆಮೇಲೆ ನನಗೂ ಒಂದು ಚಾನ್ಸ್ ಕೊಡಿಸು ಅಂತಾರ ಏನಾದರೂ ಅಂತಾರೆ. ಓ, ನನಗೂ ಒಂದು ಚಾನ್ಸ್. ನನ್ನ ಡ್ಯಾನ್ಸ್ ಕ್ಲಾಸಲ್ಲಿ ಒಬ್ಬರು ಇದ್ದಾರೆ ಅಕ್ಕ, ಅವರು ಕೇಳ್ತಿರ್ತಾರೆ ನನಗೂ ಒಂದು ಚಾನ್ಸ್ ಕೊಡಿಸು ಅಂತ. ನಾನು ಸರಿ ಆಯಿತು ಅಂತ ಹೇಳ್ತೀನಿ. ಸೊ ನೀನು ಡೈರೆಕ್ಟರ್ ಹತ್ರ ಹೋಗಿ ಹೇಳ್ತೀಯ ಆ ಥರ ಎಲ್ಲ? ಸುಮ್ಮನೆ ಹೇಳೋದು ಚಾನ್ಸ್ ಕೊಡಿಸ್ತೀನಿ ಅಂತ, ಸುಮ್ಮನೆ ಅವ್ರಿಗೆ ಖುಷಿ ಆಗಲಿ ಅಂತ. ಓಕೆ ಓಕೆ, ನೈಸ್ ನೈಸ್. ಸೊ ನೆಕ್ಸ್ಟು ನೀವು ಖುಷಿನೂ ಪಡ್ತಾರೆ, ಹಂಗೆ ಫ್ರೆಂಡ್ಸು ಏನಪ್ಪ ಇವಳು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಳೆ, ತುಂಬ ಆ್ಯಟಿಟ್ಯೂಡು,
ಯಾರ ಹತ್ರ ಮಾತಾಡ್ಸಲ್ಲ ಆ ಥರ ಏನಾದರೂ ಫ್ರೆಂಡ್ಸ್ ಹೇಳ್ತಾರ? ಇಲ್ಲ, ಇಲ್ಲ. ಆ ಥರ ಸಿಚುವೇಶನ್ ಬಂದಿಲ್ಲ. ಹೇಳ್ತಾರಲ್ಲ, ಇವಳು ಏನಪ್ಪ ದೊಡ್ಡ ಆರ್ಟಿಸ್ಟು, ತುಂಬ ಫೇಮಸ್ ಆಗಿದ್ದಾಳೆ. ಇಲ್ಲ, ಹಂಗೆ ಹೇಳಲ್ಲ. ನಂಗೆ ಹೇಳಲ್ಲ. ಓಕೆ, ನೈಸ್. ಇವಾಗ ನಿಮ್ಮದು ಸ್ಕೂಲಲ್ಲಿ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಕನ್ನಡ. ಕನ್ನಡ. ಯಾಕೆ ಕನ್ನಡ? ಯಾಕಂದರೆ ತುಂಬ ಈಸಿ. ಈಸಿ. ಓಕೆ, ಕನ್ನಡದಲ್ಲಿ ನಿಮ್ಮದು ಫೇವ್ರೆಟ್ ಏನಾದರೂ ಪದ್ಯ ಇದೆಯಾ? ಪದ್ಯ ಮಂಗಗಳು ಪ್ರವಾಸದಲ್ಲಿ. ಹೇಳು ನೋಡು. ಬಾಳೆಯ ತೋಟದ ಪಕ್ಕದ ಕಾಡೋಲು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಮಠ ಮಠ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ಓ, ನೈಸ್ ನೈಸ್ ನೈಸ್. ಮ್ಯಾಥ್ಸ್ ಇಷ್ಟನಾ ನಿಮಗೆ? ಕಷ್ಟ. ಯಾಕೆ ಕಷ್ಟ? ಅದು ಸಪ್ರಾಕ್ಷನ್ ಬಾರೋದಲ್ಲಿ ಸ್ವಲ್ಪ ಕಷ್ಟ. ಅದಾದಮೇಲೆ ಇನ್ನೆಲ್ಲ ಸ್ಟೋರಿ ಸಮ್ಸು ಕಷ್ಟ. ಓ, ಓಕೆ ಓಕೆ. ಈಸಿ ಅಲ್ಲ 1+1? ಅಡಿಷನ್ ಈಸಿ. ಅಡಿಷನ್ ಈಸಿ. ಸೊ ಮ್ಯಾಥ್ಸಲ್ಲಿ ಎಷ್ಟು ತೊಗೊಳ್ತೀಯ ನೀನು? ಮ್ಯಾಥ್ಸ್ ಈ ಸರಿ ಲಾಸ್ಟ್ ಟೈಮ್ 28 ತೊಗೊಂಡಿದ್ದೆ. ಅದು ಬಿಟ್ಟರೆ 27, 25 ಆ ಥರ. ಓ, ಎಷ್ಟಕ್ಕೆ? 30ಗೆ. ಅಷ್ಟು ತೊಗೊಳ್ತೀಯ? ಓ, ನೈಸ್. ಫೈನಲ್ ಎಕ್ಸಾಮ್ಗೆ 40. ಹೌದಾ? ಓಕೆ, ನೈಸ್ ನೈಸ್. ನಮ್ಗೆ ಗೊತ್ತಿರೋರು ಒಬ್ರು ಇದ್ದಾರೆ, ಅವ್ರು 100ಗೆ ಯಾವಾಗಲೂ 0ನೇ ತೊಗೊಳ್ಳೋದು. ಓಕೆ, ಈಗ ನೀನು ಸ್ಕೂಲ್ಗೆ ಹೋಗ್ತೀಯಲ್ವಾ, ಅಲ್ಲಿ ಎಷ್ಟೊಂದಿದೆ ಓದೋಕ್ಕಲ್ಲ ಹೌದು. ಇರುತ್ತೆ. ಇಲ್ಲಿ ಶೂಟಿಂಗ್ ಮಾಡ್ತೀಯಾ, ಹೇಗೆ ಬ್ಯಾಲೆನ್ಸ್ ಮಾಡ್ತೀಯಾ? ಇವಾಗ ಶೂಟಿಂಗೂ ಹೋಗಬೇಕು, ಸ್ಕೂಲ್ಗೂ ಹೋಗಬೇಕು. ಏನಿಲ್ಲ, ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ ನನ್ನ ತಮ್ಮನ ಹತ್ರ ಬುಕ್ಸ್ ಇಟ್ಕೊಂಡು ಕಂಪ್ಲೀಟ್ ಮಾಡ್ತೀನಿ. ಜಾಸ್ತಿ ಇದ್ದರೆ ಅವನು ಸ್ವಲ್ಪ ಬರ್ಕೊಡ್ತಾನೆ, ಇದ್ರೆ ಅಲ್ಲೇ ಶೂಟಿಂಗಲ್ಲೇ ಫ್ರೀ ಟೈಮ್ ಇದ್ದಾಗ ಓದ್ಕೋತೀನಿ. ನಿಮ್ಮ ತಮ್ಮ ಇದ್ದಾನಾ? ಎಷ್ಟು ಜನ ಮಕ್ಕಳು? ಅಣ್ಣ ತಮ್ಮ ಮನೇಲಿ? ನಿಮ್ಮ ತಮ್ಮ, ಅಕ್ಕ, ನಾನು. ಓ, ನೀನು ಮಿಡಲ್ಲು? ಓಕೆ. ತಮ್ಮ? ನಾನು ಮತ್ತು ತಮ್ಮ ಟ್ವಿನ್ಸು. ಓ, ಟ್ವಿನ್ಸಾ? ಓ, ನೈಸ್ ನೈಸ್ ನೈಸ್. ಸೊ ಸಕ್ಕದಾಗಿರುತ್ತೆ ಹಂಗಂದ್ರೆ ಮನೇಲಿ. ಅಂದರೆ ಇಬ್ಬರು ಫೈಟಿಂಗ್ಸ್ ಆಡ್ತೀವಿ. ಫುಲ್ ಫೈಟಿಂಗ್? ಯಾರು ಗೆಲ್ಲೋದು? ಯಾರೂ ಇಲ್ಲ. ಯಾರೂ ಇಲ್ಲ. ಫೈಟಿಂಗ್ ಮಾಡೋದು, ಸಾಕು ನಿಲ್ಲಿಸು, ನಾಳೆ ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಮಾಡೋದು, ಆ ಥರ. ದಿನ ಜಗಳ ಆಡ್ತೀವಿ. ಯಾವುದಕ್ಕೆ ಜಗಳ ಆಡ್ತೀರಾ? ನನ್ನ ತಮ್ಮನೇ ಜಾಸ್ತಿ ತೀಟೆ. ಸುಮ್ಮನೆ ಬಂದು ಇರಿಟೇಟ್ ಮಾಡ್ತಿರ್ತಾನೆ. ನಮ್ಮ ಅಕ್ಕಗೂ ಕೋಪ ಬರುತ್ತೆ. ಓ, ಅಕ್ಕ ಬಂದು ಏನು ಬೈತಾರಾ? ಹೊಡಿತಾರೆ. ಇಬ್ರು ಹೋಗಿ ಏನು ಗಲಾಟೆ ಅಂತ, ಆ ಥರ. ಓಕೆ. ನಿಮ್ಮ ತಮ್ಮ ಯಾವ ಸ್ಕೂಲು? ಸೇಮ್ ಜನನಿ ವಿದ್ಯಾ ಬಂದಿದೆ. ಸೇಮ್ ಕ್ಲಾಸು? ಸೇಮ್ ಪಕ್ಕ ಕುಂತ್ಕೊಳ್ತೀರಾ? ಇಲ್ಲ, ಬೇರೆ ಕ್ಲಾಸ್, ಸೆಕ್ಷನ್ ಬೇರೆ ಮಾಡಿಬಿಟ್ರು. ಹಬ್ಬ, ಒಳ್ಳೇದಾಯ್ತು. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸೇಮ್ ಕ್ಲಾಸ್ ಇದ್ವಿ, ಈಗ ಚೇಂಜ್ ಮಾಡಿದ್ದಾರೆ. ನೀನು ಖುಷಿ ಆಗ್ತಾ ಇದೆಯಾ, ಏನು ದುಃಖ ಆಗ್ತಾ ಇದೆಯಾ ಇಬ್ಬರನ್ನ ಸಪ್ರೇಟ್ ಮಾಡಿದ್ದು? ಖುಷಿ ಆಗ್ತಾ ಇದೆ. ಯಾಕೆ? ಸ್ಕೂಲಲ್ಲಿದ್ದರೆ ಬರೀ ಕಂಪ್ಲೇಂಟ್ಸ್ ಕೊಡ್ತಿರ್ತಾನೆ ನನ್ನ ಮೇಲೆ, ಅದಕ್ಕೆ. ಓ, ಹಬ್ಬ, ಒಳ್ಳೇದಾಯ್ತು ಅಲ್ವಾ? ಇನ್ನೇನು ಕಂಪ್ಲೇಂಟ್ ಕೊಡಲ್ವಾ? ನಾನು ಕೊಡ್ತೀನಿ. ಅವನೇನಾದ್ರು ಮಾಡಿದ್ರೆ ಮಾತ್ರ ಕೊಡ್ತೀನಿ. ಅವ್ನು ಮಾಡಿಲ್ಲ ಅಂದರೆ ಕಂಪ್ಲೇಂಟ್ ಕೊಡ್ತಾನೆ. ವೆರಿ ಗುಡ್. ಬಟ್ ಈಸಿ ಅಲ್ವಾ ನಿಮಗೆ? ಒಂದೇ ಸ್ಕೂಲು, ಒಂದೇ ಕ್ಲಾಸು, ಯಾರೋ ಒಬ್ಬರು ನೋಟ್ಸ್ ಬರ್ಕೊಂಡ್ರೆ ಸಾಕು. ಆ ಥರ ಪ್ಲ್ಯಾನಿಂಗ್ ಮಾಡ್ತೀರಾ ಮನೇಲಿ? ಇವತ್ತು ನೀನು ಇಂಗ್ಲೀಷ್ ನೀನು ಬರ್ಕೋ, ನಾಳೆ ನಾನು ಕನ್ನಡ ಬರೀತೀನಿ, ಸುಮ್ಮನೆ ಇಬ್ಬಿಬ್ರು ಬರೆಯೋದು ಅಂತ ಆ ಥರ ಏನೋ ಪ್ಲ್ಯಾನಿಂಗ್ ಮಾಡ್ತೀರಾ? ಆ ಥರ ಏನಾದ್ರು ಮಾಡಲ್ಲ. ಜಾಸ್ತಿ ಹೋಮ್ವರ್ಕ್ಸ್ ಇದ್ದರೆ ಅವನ ಹತ್ರ ಬರ್ಸ್ಕೊತೀನಿ. ಓ, ಹಂಗೆ ಬರ್ಕೊಡ್ತಾರಾ? ಬೈಯಲ್ವಾ? ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಅಮ್ಮ ಬೈದಿ ಬರೆಸ್ತಾರೆ. ಓ, ಯಾಕೆ? ನೀನು ಬ್ಯುಸಿ ಅಂತ, ನೀನು ಸೆಲೆಬ್ರಿಟಿ ಅಂತ, ನಿನ್ನ ಕೆಲಸ ಅವ್ರ ಕೈಲಿ ಮಾಡಿಸೋದು. ಸೊ ಸ್ಕೂಲಲ್ಲಿ ಟೀಚರ್ಸು ಯಾವ ಥರ ಸಪೋರ್ಟ್ ಮಾಡ್ತಾರೆ ನಿಮಗೆ? ಇವಾಗ ಶೂಟಿಂಗ್ ಹೋಗ್ತೀಯಾ, ಒಂದು 5 ದಿನ ರಜೆ ಹಾಕಬೇಕು, ಸೊ ಅವಾಗೇನು ಬೈತಾರ? ವೈ ಯು ಆರ್ ಆಬ್ಸೆಂಟ್ ಸೋ ಮೆನಿ ಡೇಸ್? ಇಲ್ಲ, ಬೈಯಲ್ಲ. ನಾವು ಮೂವಿ ಕಡೆಯಿಂದ ಕಾರ್ಡ್ ಕೊಟ್ಟಿರ್ತೀವಿ, ಅದರಲ್ಲಿ ಸೈನ್ ಮಾಡಿರ್ತಾರಲ್ಲ, ಬೈಯಲ್ಲ. ಆಮೇಲೆ ಬಂದರೆ ಯಾವ ಫಿಲಮಿಗೆ ಹೋಗಿದ್ದೆ, ಯಾವ ಹೆಸರು ಏನು, ಆ ಥರ ಹೇಳ್ತಾರೆ. ಬೈಯಲ್ಲ.
ಬೈಯಲ್ಲ. ಆಮೇಲೆ ಅವರು ನನ್ನ ಸ್ಟೂಡೆಂಟ್ ಅಪ್ಪ ಇವರು ಅಂತ ಹೊಗಳ್ಕೊಳ್ಳೋದು, ಹಾಂ ಎಲ್ಲರ ಹತ್ರ ತೋರಿಸ್ಕೊಳ್ಳೋದು, ನೋಡಪ್ಪ ನನ್ನ ಸ್ಟೂಡೆಂಟು ಆ್ಯಕ್ಟ್ ಮಾಡಿರೋದು ಅಂತ ಎಲ್ಲ ಅವ್ರಿಗೂ ಖುಷಿ ಆಗುತ್ತೆ. ಹಾಂ ಯಾರು ಕೇಳಲ್ಲ ಅಷ್ಟೊಂದು. ನಮ್ಮ ಪಿ ಟಿ ಮಾಸ್ಟರ್ ಕೇಳ್ತಾರೆ, ಎಲ್ಲರಿಗೂ ಹೇಳ್ಕೊಬರ್ತಾರೆ ಅವರು. ವೆರಿ ಗುಡ್. ಫೇವ್ರೇಟಾ ಪಿ ಟಿ ಮಾಸ್ಟ್ರು ಅಲ್ವಾ? ಅವ್ರು ನಮ್ಮ ಮನೆ ಹತ್ರನೇ ಇರೋದು. ನೈಸ್ ನೈಸ್. ಹೌದು, ಪಿ ಟಿ ಮಾಸ್ಟರ್ ಅಂದ ತಕ್ಷಣ ನೀನು ಸ್ಪೋರ್ಟ್ಸಲ್ಲಿ ಯಾವ ಥರಮ್ಮ? ಸ್ಪೋರ್ಟ್ಸಲ್ಲೂ ಹೊಗಳ್ತಾರೆ. ನಿನ್ಗೆ ಇಷ್ಟನಾ ಸ್ಪೋರ್ಟ್ಸ್ ಅಂದರೆ? ಇಷ್ಟ. ರನ್ನಿಂಗ್ ಆಗಲ್ಲ, ರನ್ನಿಂಗ್ ಅದರಲ್ಲಿ ಯಾವತ್ತೂ ವಿನ್ ಆಗಿಲ್ಲ. ಓ, ಯಾಕೆ? ಬೇರೆಯವರೆಲ್ಲ ಹೈಟು ಚೆನ್ನಾಗಿ ಇಷ್ಟ ಅಂತ. ನಮ್ಮ ಗ್ರೌಂಡ್ ಫುಲ್ ದೊಡ್ಡದಿದೆ, ಆಗಲ್ಲ ಫುಲ್ ಓಡೋಕ್ಕೆ, ಅದಕ್ಕೆ. ಯಾಕೆ ಜಾಸ್ತಿ ಜಂಕ್ ಫುಡ್ ತಿಂತೀಯ ನೀನು? ನನ್ನ ಪ್ರಕಾರ ಜಂಕ್ ಫುಡ್ ತಿನ್ನಲ್ಲ, ಸ್ವಲ್ಪ 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 ಅಂದರೆ ಅಂದರೆ ಅಪ್ಪ ಒಂದು ರಜೆ ದಿನಕ್ಕೆ ಇದ್ದ ಒಂದು 4 ಪ್ಯಾಕೆಟ್ ಲೇಸು ಕುರ್ಕುರೆ ಇದೆಲ್ಲ? ಇಲ್ಲ, ಕೇಕ್ ಹ್ಞೂ ಅಥವಾ ಐಸ್ ಕ್ರೀಮು ಹ್ಞೂ ಆ ಥರ. ಅಪ್ಪ ಬೇಗ ಬಂದರೆ ಕೊಡಿಸ್ತಾರೆ, ಹ್ಞೂ ಹ್ಞೂ ಮಿಲ್ಕ್ ಶೇಕು ಹ್ಞೂ ಹಂಗೆ. ಓಕೆ ಓಕೆ. ಹೌದು, ಅಪ್ಪ ಎಲ್ಲಿ ಕೆಲಸ ಮಾಡೋದು? ವಂಡ್ರಲ್ಲ. ವಂಡ್ರಲ್ಲ? ಓ ಸೂಪರ್. ಹಂಗಂದ್ರೆ ದಿನ ಅಲ್ಲೇ ಹೋಗ್ಬಿಡ್ತೀಯ ನೀನು ವಂಡ್ರಲ್ಲಾಗೆ ಆಟ ಆಡೋಕ್ಕೆ? ಇಲ್ಲ. ಹೋಗಿದ್ಯಾ ವಂಡ್ರಲ್ಲಾಗೆ? ಅಲ್ಲಿ ಯಾವುದು ನಿನ್ನದು ಫೇವ್ರೆಟ್ ಗೇಮು? ಅಲ್ಲಿ ಹೋದ್ರೆ ಏನು ತುಂಬ ಇಷ್ಟ ಆಟ ಆಡೋಕ್ಕೆ? ಪ್ರೇಮ ಹ್ಞೂ ಎಲ್ಲ ಕಿಡ್ಸದೆಲ್ಲ. ಕಿಡ್ಸ್ದೆಲ್ಲ ಆಡ್ತೀಯ? ಸ್ವಿಮ್ಮಿಂಗು? ಸ್ವಿಮ್ಮಿಂಗ್ ಬರಲ್ಲ. ವೇವ್ ಪೂಲ್ ಇದೆಯಲ್ಲ ಅಲ್ಲಿ? ಹಾಂ ಇದೆ. ಹ್ಞೂ ಸ್ವಿಮ್ ಮಾಡಲ್ಲ, ಒಳಗಡೆ ಇಳಿತೀನಿ ಅಷ್ಟೇ. ಸುಮ್ಮನೆ ಇಳಿಯೋದು, ಅಲ್ಲಿ ಬಂದರೆ ಕೈ ಇಟ್ಕೊಬಿಡೋದು ಅಮ್ಮ ಅಪ್ಪಂದು, ಹಿಂಗೆ ಬಿದ್ದೋಗ್ತೀಯ ಅಂತ. ಓಕೆ. ಸೊ ಇವಾಗ ನೀನು ಜೈಂಟ್ ವೀಲ್ ಗೊತ್ತಲ್ಲ, ಹಿಂಗೆ ಮೇಲೆ ಹೋಗಿ ಬರುತ್ತಲ್ಲ, ಅದ್ರಲ್ಲಿ ಆಡಲ್ಲ ನಾನು. ಇವಾಗ ನೀನು ಅದ್ರಲ್ಲಿ ಕುಂತೀಯ, ಇಮ್ಯಾಜಿನೇಷನು. ಓಕೆ, ಯಾವ ಥರ ಆ್ಯಕ್ಟ್ ಮಾಡ್ತೀಯ? ಅಮ್ಮ ಅಮ್ಮ ಇಟ್ಕೋ, ಅಮ್ಮ ಇಟ್ಕೋ ಪ್ಲೀಸ್, ಅಮ್ಮ ಪ್ಲೀಸ್ ಇಟ್ಕೋ, ನಾನು ಆಡಲ್ಲ. ಇಳ್ಸಕ್ಕೇಳು, ಇಳ್ಸಕ್ಕೇಳು, ಅಮ್ಮ ಇಳ್ಸಕ್ಕೇಳು, ಅಮ್ಮ 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 ಇಳ್ಸಕ್ಕೇಳು ಪ್ಲೀಸ್. ಹಂಗೆ ಕೇಳಿದ್ಮಂತ ನಿಲ್ಲಿಸ್ಬಿಟ್ರು. ಅಪ್ಪ ಸದ್ಯ ನಿಲ್ಲಿಸ್ಬಿಟ್ರು. ಅಮ್ಮ ಫಸ್ಟ್ ಇಲ್ಲಿಂದ ಆಚೆ ಹೋಗೋಣ ಬಾ ಅಮ್ಮ. ಈ ಥರ ಏನಮ್ಮ ನಿಂಗೆ ಇಷ್ಟು ಭಯ ಅಂದೆ, ಎಲ್ಲಿ ಕೂರಿಸಿದ್ಯಾ ಅಂತ? ನಾನು ಬೇಡ ಅಂದ್ರೆ ಕೂಡ್ಸಿದ್ಯಾ ಅಮ್ಮ, ಯಾಕೆ? ನಿನ್ಗೆ ಇಷ್ಟ ಅಲ್ಲಮ್ಮ ಪುಟ್ಟ, ಅದಕ್ಕೆ. ಅಮ್ಮ ನಾನು ಹೇಳಿಲ್ಲ ಇದು ನಂಗೆ ಇಷ್ಟ ಅಂತ, ನನಗೆ ಇದಂದರೆ ತುಂಬ ಭಯ. ಏನು ಭಯ? ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಫುಲ್ ವಂಡರ್ಲಾ ಕಾಣುತ್ತೆ ಮೇಲೆ ಹೋಗ್ಬಿಟ್ರೆ. ನೀನು ಕಣ್ಣು ಮುಚ್ಕೊಳ್ತಾ ಇದೀಯ ಮೇಲೋಗಿ. ನೀನು ಭಯ ಇಲ್ಲ? ಭಯ ಆಯಿತಾ? ಹೇಗಿದ್ದು ಅನಿಸ್ತು ನಿನಗೆ? ತುಂಬ ಭಯ ಆಯಿತು. ಭಯ ಆಯಿತು. ಓಕೆ ಓಕೆ, ಫೈನ್ 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 ಫೈನ್. ಇವಾಗ ಒಂದು ಸ್ಮಾಲ್ ಗೇಮ್ ಆಯಿತಾ? ಸೊ ಇಲ್ಲಿ ನಿನಗೆ ನಾನು ಒಂದು 3 ಚಾಕ್ಲೇಟ್ ಇರ್ತೀನಿ ಈ ಥರ. ಓಕೆ, ಇದು ಅಂದರೆ ನಿನಗೆ ತುಂಬ ಇಷ್ಟ, ಇದು ಮೀಡಿಯಮ್ ಇಷ್ಟ, ಇದು ಇಷ್ಟ ಇಲ್ಲ. ಓಕೆ, ನೀನು ಕ್ವಶನ್ ಕೇಳಿದ್ರೆ ನೀನು ಒಂದು ಪಿಕ್ ಮಾಡಬೇಕು. ತುಂಬ ಇಷ್ಟ ಇದ್ದರೆ ಇದನ್ನು ತೆಗೆದು ತೋರಿಸ್ಬಿಟ್ಟು ಅದ್ರ ಬಗ್ಗೆ ಮಾತಾಡಬೇಕು. ಇದು ಅಂದರೆ ಅಷ್ಟಿಷ್ಟ ಇಲ್ಲ, ಆ್ಯಾವ್ರೇಜು. ಇದು ಅಂದರೆ ಇಷ್ಟನೇ ಇಲ್ಲ ಅಥವಾ ವೆರಿ ಡಲ್, ದಿಸ್ ಇಸ್ ಯು ಆರ್ ವೆರಿ ಸೂಪರ್, ದಿಸ್ ಇಸ್ ಇನ್ ಬಿಟ್ವೀನ್, ದಿಸ್ ಇಸ್ ಇಷ್ಟನೇ ಇಲ್ಲ ಅಥವಾ ತುಂಬ ಕಮ್ಮಿ. ಓಕೆ, 3 ಲೆವೆಲ್ಸ್. ಓಕೆ, ಸೊ ಇವಾಗ ರಿದ್ದಿ ಸ್ಟಡೀಸಲ್ಲಿ ಯಾವ ಥರ 3ರಲ್ಲಿ ಪಿಕ್ ಮಾಡು. ಚೆನ್ನಾಗಿ ಓದ್ತೀಯಾ? ಓಕೆ, ಸೊ ಎಷ್ಟು ಮಾರ್ಕ್ಸ್ ತೊಗೊಳ್ತೀಯ ನೀನು? ನಾನು 30. ಓ ಫುಲ್ಲು. ಸೊ ಎಷ್ಟನೇ ರ್ಯಾಂಕ್? ಎಲ್ಲ ಗ್ರೇಡ್ಸಾ ಈಗ? ಫಸ್ಟ್. ಫಸ್ಟ್ ಗ್ರೇಡ್, ವೆರಿ ಗುಡ್. ಸೊ ಸ್ಟಡೀಸಲ್ಲಿ ರಿದ್ದಿ ಸೂಪರ್. ಓಕೆ, ಸ್ಪೋರ್ಟ್ಸಲ್ಲಿ ಯಾವ ಥರ? ಓಕೆ, ಸೊ ಆ್ಯಾವ್ರೇಜ್ ಸ್ಪೋರ್ಟ್ಸಲ್ಲಿ. ಓಕೆ,
ಚೆನ್ನಾಗೂ ಇಲ್ಲ ಅಷ್ಟು ಇಲ್ಲ. ಯಾವುದ್ರಲ್ಲಿ ಗೆದ್ದಿದ್ಯಾ ಯಾವ ಸ್ಪೋರ್ಟ್ಸ್ ಎಲ್ಲಾದರೂ ಪ್ರೈಸ್? ಜಿಗ್ಜಾಗಲಿ ಹ್ಞೂ ಜಿಗ್ಜಾಗಲಿ ಜಿಗ್ಜ್ಯಾಗ್. ಓಕೆ, ಅದೇನು ಸ್ಪೋರ್ಟ್ಸು ನಂಗೆ ಗೊತ್ತಿಲ್ವೇ. ಅವರು ಥಿಂಗ್ಸ್ನ ಇಕ್ಕಿರ್ತಾರೆ ಗ್ಯಾಪ್ ಬಿಟ್ಟು ಬಿಟ್ಟು ನಾವು ಅದನ್ನು ಜಿಗ್ಜಾಗ್ ಥರ ಹಿಂಗೆ ರೌಂಡ್ ಹಾಕೊಂಡು ಹೋಗ್ತೀವಿ. ಹಿಂಗೆ ಓಕೆ 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 ವೆರಿ ಗುಡ್ ವೆರಿ ಗುಡ್. ಓಕೆ, ಇವಾಗ ನೆಕ್ಸ್ಟು ಡ್ಯಾನ್ಸಲ್ಲಿ ಯಾವ ಥರ? ಗುಡ್. ಓಕೆ, ಸೊ ಯಾವ ಥರ ಮಾಡ್ತೀಯಾ? ವೆಸ್ಟರ್ನು, ಫೋಕ್, ಕ್ಲಾಸಿಕಲ್? ಭರತನಾಟ್ಯ ಮಾಡ್ತೀಯಾ? ಓಕೆ, ಸೊ ಭರತನಾಟ್ಯಮಲ್ಲಿ ನಿನ್ಗೆ ಏನಮ್ಮ ಗೊತ್ತು? ಮುದ್ರಾಸ್ ಗೊತ್ತಾ? ಮಾಡಿ ತೋರಿಸ್ತೀಯಾ? ಓಕೆ, ಈಗ ಮುದ್ರಾಸ್ ಮಾಡ್ತಾರೆ ನಮ್ಮ ಪುಟಾಣಿ ರಿದ್ದಿ. ಜೋರಾಗಿ ಕ್ಯಾಮ್ರಾ ನೋಡ್ಕೊಂಡು ಅವ್ರಿಗೆ ಹೇಳು ಈಗ. ಪತಾಕಸ್ತು ತ್ರಿಪತಾಕೋ ಅರ್ಧಪತಾಕೋ ಕತ್ತರೀಮುಖಃ ಮಯೂರಾಖ್ಯೋ ಅರ್ಧಚಂದ್ರಸ್ಯ ಅರಾಳ ಶುಕತುಂಡಕಃ ಮುಷ್ಟಿಷ್ಯ ಶಿಖರಾಖ್ಯಸ್ಯ ಕಪಿತ್ತ ಕಟಕಾಮುಖಃ ಕಟಕಾಮುಖಃ ಸೂಜೀಚಂದ್ರಕಲಾ ಪದ್ಮಕೋಶ ಸರ್ಪಶಿರಸ್ತತ ಮೃಗಶೀಶೋ ಸಿಂಹಮುಖೋ ಕಾಂಗುಲಸ್ಯ ಅಲಪದ್ಮಕಃ ಚತುರೋ ಭ್ರಮಳಶ್ಚೈವ ಹಂಸಾಸ್ಯೋ ಹಂಸಪಕ್ಷಕಃ ಸಂದಂಶೋ ಮುಕುಳಶ್ಚೈವ ತಾಮ್ರಚೂಡ ತ್ರಿಶೂಲಕಃ ಅಷ್ಟಾವಿಂಶತಿಹಸ್ತಾನಂ ಏವಂ ನಾಮಾನಿ ವೈಕ್ರಮಾತ್. ಓ ಸೂಪರ್ 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 ಸೂಪರ್. ಓ ನೈಸ್. ತುಂಬ ಜನ ಬರೀ ಹೇಳ್ತಾರೆ ಪತಾಕ, ತ್ರಿಪತಾಕ, ಅರ್ಧ ಪತಾಕ ಈ ಥರ. ನೀನು ಹಾಡಲ್ಲೇ ಹೇಳ್ಬಿಟ್ಟಿದ್ದೆವು. ಓಕೆ, ವೆರಿ ನೈಸ್. ಸೊ ನೆಕ್ಸ್ಟು ಹಾಡು ಅಂದಾಗ ಅದೇ ಸಿಂಗಿಂಗ್ ಯಾವ ಥರ? ಮೂರಲ್ಲಿ ಬರಲ್ವಾ ಹಾಡು ನಿನಗೆ? ಆಡ್ತೀನಿ, ಆದರೆ ಇಷ್ಟ ಇಲ್ಲ. ಬಟ್ ನೀನು ಹಾಡಿದ್ಮೇಲೆ ನಾನು ಹೇಳ್ತೀನಿ ಇದು ಮೂರಲ್ಲಿ ನೀನು ಯಾವ ಥರ ಇದೆಯಾ ಅಂತ. ಚೆನ್ನಾಗಿ ಹಾಡ್ತೀಯಾ, ಆವ್ರೇಜ್ ಇದೆಯಾ ಅಂತ. ಓಕೆ, ಸೊ ಯಾವುದೋ ಒಂದು ಹಾಡು. ಬಾನದಾರಿಯಲ್ಲಿ ಸೂರ್ಯದಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನಗುತ್ತಾರೆ ಅಂದ, ನೋಡು ಎಂತ ಚಂದ, ನೋಡು ಎಂತ ಚಂದ. ರಾತ್ರಿ ಆಯಿತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ಅಳುವಾಗ ಮುಖವೊಂದು ಹೂವಿನಂತೆ, ನಗಲೇನೋ ಸಕ್ಕರೆಯ ಗೊಂಬೆಯಂತೆ, ಮಗುವೇ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಓ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ನಿನ್ನ ವಾಯ್ಸು. ಎಲ್ಲ ಕ್ಲಾಸ್ಗೆ ಹೋಗ್ತಾ ಇದೆಯಾ ಸಿಂಗಿಂಗು? ನೋಡು, ಹೋಗ್ದೇನೆ ಇಷ್ಟು ಚೆನ್ನಾಗಿ ಆಡ್ತೀಯಾ. ನೀನು ಹೋದ್ರೆ ಸೊ ಇದೆಯಾ ಈಗ. ಸೊ ನೆಕ್ಸ್ಟ್ ಟೈಮು ಇದಾಗ್ಬಿಡ್ಬೇಕು. ಓಕೆ, ಯಾಕಂದ್ರೆ ಬ್ಯೂಟಿಫುಲ್ ಇದೆ ವಾಯ್ಸು. ಕಲಿ, ರಾಗಲ್ಲ ಐತೆ, ಬೇಸಿಕ್ಕು ಕಲ್ತ್ರೆ ಇನ್ನೂ ಚೆನ್ನಾಗಿ ಆಡ್ಬೋದು ನೀನು. ಓಕೆ, ನೆಕ್ಸ್ಟು ನೀನು ವೆಜ್ಜಾ ನಾನ್ ವೆಜ್ಜಾ? ವೆಜ್. ನಾನ್ ವೆಜ್ ತಿನ್ನಲ್ವಾ? ಓಕೆ, ಸೊ ವೆಜ್ ಅಂದರೆ ನಿನಗೆ ಉಪ್ಪಿಟ್ಟು ಅಂದರೆ ಎಷ್ಟು ಇಷ್ಟ? ಫುಲ್ ಇಷ್ಟ. ಇದ್ರಲ್ಲಿ ತೋರಿಸ್ಬೇಕು ನನಗೆ. ವಾವ್, ಸೂಪರ್ ಇಷ್ಟನಾ? ನೋಡಪ್ಪ, ವರ್ಲ್ಡಲ್ಲಿ ಒಬ್ಳಿಗೆ ಉಪ್ಪಿಟ್ಟಂದರೆ ಇಷ್ಟ ಅನ್ನೋವಂಥ ಒಂದು ಅಟ್ಲೀಸ್ಟ್ ಉಪ್ಪಿಟ್ಟಿಗೆ ಒಂದು ಮರ್ಯಾದೆ ಇವಾಗ ನೀನು ಇಷ್ಟ ಅಂದಿದ್ದಕ್ಕೆ. ಓಕೆ, ಯಾಕೆ ಉಪ್ಪಿಟ್ಟು ಅಷ್ಟು ಇಷ್ಟ ನಿನಗೆ? ಇವಾಗ ಯಾರು ಕೇಳಿದ್ರು ಉಪ್ಪಿಟ್ಟ ಅಯ್ಯೋ ಅಂತ ಮುಖ ಹಿಂಗೆ ಮಾಡ್ತಾರೆ, ಬಟ್ ನೀನು ಉಪ್ಪಿಟ್ಟು ಅಂತೀಯ, ಯಾಕೆ? ಯಾಕಂದರೆ ಅದರಲ್ಲಿ ಫ್ರೂಟ್ಸ್ ಹಾಕಿ ಮಾಡಿರ್ತಾರೆ, ಎಷ್ಟು ಚೆನ್ನಾಗಿರುತ್ತೆ, ಅದಕ್ಕೆ ನಂಗೆ ಉಪ್ಪಿಟ್ಟು ಅಂದರೆ ಇಷ್ಟ. ಓಕೆ, ಅಂದರೆ ಅಮ್ಮ ಅಷ್ಟು ಟೇಸ್ಟಾಗಿ ಮಾಡ್ತಾರೆ. ನೋಡಿ, ಉಪ್ಪಿಟ್ಟು ಟೇಸ್ಟಾಗಿ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಓಕೆ, ನೀವು ಉಪ್ಪಿಟ್ಟು ಮಾಡೋಕ್ಕೆ ಬರಲ್ಲ ಅಂದರೆ ರಿದ್ದಿ ಅವರ ಅಮ್ಮನ ಕಾಂಟ್ಯಾಕ್ಟ್ ಮಾಡಿ, ಹೇಳ್ಕೊಡ್ತಾರೆ ಅವರು ಉಪ್ಪಿಟ್ಟು ಮಾಡೋದು ಹೇಗೆ ಅಂತ. ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಕರೆಸ್ಬಿಡೋಣ ಅಮ್ಮನ, ಉಪ್ಪಿಟ್ಟು ಮಾಡೋದು ಹೇಗೆ. ಓಕೆ, ಏನೇನು ಹಾಕ್ತಾರೆ ಅದರಲ್ಲಿ? ಏನೇನು? ಕ್ಯಾರೆಟ್, ಬೀನ್ಸ್, ಆದಮೇಲೆ ಮೆಣಸಿನ್ಕಾಯಿ, ಖಾರ ಪುಡಿ ಎಲ್ಲ ಹಾಕ್ತಾರೆ. ಹೌದಾ? ಅಂದರೆ ತುಂಬ ಮಕ್ಕಳು ನೋಡಿದ್ದೀನಿ ಫುಡ್ಡಲ್ಲಿ
ಒಳ್ಳೇದೆಲ್ಲ ತೆಗೆದು ಆಚೆ ಇಟ್ಬಿಡ್ತಾರೆ. ಕ್ಯಾರೆಟ್ ಚೀ ನಮ್ಮ ಬೀನ್ಸು ಅಕ್ಕನೂ ಚೀ ಸೇಮ್. ಎಲ್ಲ ಒಳ್ಳೇದೆಲ್ಲ ಎತ್ತಿಟ್ಬಿಟ್ಟು ಮಿಕ್ಕಿ ತಿಂತಾರೆ. ಅದು ನಿನ್ಗಿಷ್ಟನಾ ತರಕಾರಿ ಎಲ್ಲ? ಇಲ್ಲ, ಇಷ್ಟ ಇಲ್ವಾ? ಇಷ್ಟ ಹ್ಞೂ ಮತ್ತು ನಾನು ಅವ್ರ ತಟ್ಟೆಲಿ ಎತ್ಕೊಂಡು ತಿಂತೀನಿ. ವೆರಿ ಗುಡ್. ಸೊ ಅವ್ರು ಹೆಲ್ದಿ ಇರೋದೆಲ್ಲ ನೀನು ತಿನ್ಬಿಡ್ತೀಯ. ಅದಕ್ಕೆ ನೀನು ಇಷ್ಟು ಚೂಟಿ ಇದೆಯಾ ಅಲ್ವಾ? ನಮ್ಮ ಅಕ್ಕನೂ ಸೈಡಿಗೆ ತೆಗ್ದಿರ್ತಾಳೆ, ಕ್ಯಾರೆಟ್ ತಿನ್ನಲ್ಲ. ಯಾಕೆ? ಅವಳು ಹಂಗೆ ಮಾಡ್ತಾಳೆ. ವೆರಿ ಬ್ಯಾಡ್. ಹೇಳು ಅಕ್ಕಗೆ ಚೆನ್ನಾಗಿ ತಿನ್ನಬೇಕು, ಹೆಲ್ದಿ ಫುಡ್ ತಿನ್ನಬೇಕು ಅಂತ. ವೆರಿ ನೈಸ್. ಸೊ ಹೆಲ್ದಿ ಫುಡ್ ತಿನ್ನಿ ರಿದ್ದಿ ಥರ, ಆವಾಗ ಚೂಟಿಯಾಗಿರ್ತೀರ ಅದೇ ಥರ ಹೇಳ್ಬಿಟ್ಟೆ ಆಡಿಯನ್ಸಿಗೆ. ಓಕೆ, ನೈಸ್. ಸೊ ನಿನಗೆ ಐಸ್ ಕ್ರೀಮ್ ಅಂದರೆ ಎಷ್ಟು ಇಷ್ಟ? ಸೂಪರ್ ಇಷ್ಟ. ಓಕೆ. ಸೊ ಇವಾಗ ಐಸ್ ಕ್ರೀಮ್ ತಿಂದು ಹೋಗ್ತೀಯಾ ಶೂಟಿಂಗ್ ಟೈಮಲ್ಲಿ? ನಿನ್ನ ಗಂಟ್ಲು ಏನು ಪ್ರಾಬ್ಲಮ್ ಆಗಲ್ವಾ? ಯಾಕೆ ಅಂದ್ಬಿಟ್ರೆ ಡೈಲಾಗ್ ಹೇಳುವಾಗ? ಹಂಗಾಗಲ್ಲ. ಆಗಲ್ಲ. ನಿನ್ನ ಫ್ಯೂಚರ್ ಏನಾಗಬೇಕು ಅಂತ ಇದೆಯಾ? ಫುಲ್ ದೊಡ್ಡವರಾಗಿ ಅವರು ನನ್ನ ಆಟೋಗ್ರಾಫ್ ಕೇಳಬೇಕು, ಮತ್ತು ಎಲ್ಲರೂ ಅವರವರೇ ಕೇಳಿ ನನ್ನ ಜೊತೆ ಫೋಟೋ ತೆಗೆಸ್ಕೋಬೇಕು, ಆ ಥರ ಬೆಳಿಬೇಕು ಅಂದ್ಕೊಂಡಿದ್ದೀನಿ. ಹೌದಾ? ವೆರಿ ಗುಡ್. ಸೊ ನೀನು ದೊಡ್ಡ ಆರ್ಟಿಸ್ಟ್ ಆಗಿಬಿಡ್ತೀಯ, ಹೀರೋಯಿನ್. ಅವಾಗ ನಾನು ಬರ್ತೀನಿ ರಿದ್ದಿ ಅಂತ. ಓಕೆ. ಅವಾಗ ನೀನು ಯಾವ ಥರ ರಿಯಾಕ್ಟ್ ಮಾಡ್ತೀಯ? ಇವರೆಲ್ಲ ನೋಡಿದ್ದೀನಲ್ಲ ಅಂತನಾ? ಯಾವ ಥರ ಇರುತ್ತೆ ಸಿಚುವೇಶನ್? ಆ ಥರನೇ, ಇವರೆಲ್ಲ ನೋಡಿದ್ದೀನಲ್ಲ ಜ್ಞಾಪ ಬರ್ತಿಲ್ಲ ಅಂತ ಥಿಂಕ್ ಮಾಡ್ತೀನಿ. ಅವಾಗ ನಮ್ಮಮ್ಮ ಹೇಳ್ತಾರೆ, ಆಮೇಲೆ ಬಂದು ಸರ್ ನೋಡಿ ನಿಮ್ಮಿಂದ ನಾನು ಇಷ್ಟಿದ್ದ ಬೆಳ್ಕೊಂಡಿದ್ದೀನಿ, ಎಲ್ಲರೂ ನನ್ನ ಜೊತೆ ಫೋಟೋ ತೆಗೆಸ್ಕೊತಿದ್ದಾರೆ, ಆ ಥರ ರಿಯಾಕ್ಟ್ ಮಾಡ್ತೀನಿ. ಹಂಗೆ? ಓಕೆ. ಇಲ್ಲ ಪ್ಲೀಸ್ ವೇಟ್, ಟೆಲ್ ಹಿಮ್ ಟು ವೇಟ್ ಔಟ್ಸೈಡ್, ಐ ಆಮ್ ವೆರಿ ಬ್ಯುಸಿ ಅಂತೀಯಾ? ಇಲ್ಲ? ಓಕೆ, ವೆರಿ ಗುಡ್. ಒಳ್ಳೆ ಹೀರೋಯಿನ್ ಆಗ್ತೀಯ ಬಿಡು. ಓಕೆ. ಸೊ ಎಷ್ಟು ಜನ ನಿನಗೆ ಹೇಳ್ಕೊಟ್ಟಿರ್ತಾರಲ್ಲ, ಯಾರನ್ನೂ ಮರಿಬಾರ್ದು ಅಲ್ವಾ? ನೀನು ತುಂಬ ಹೈಟಿಗೆ ಹೋಗ್ತೀಯ, ಬಟ್ ನೀನು ಯಾರು ನಿನ್ನ ಬೆಳೆಸ್ತಾರಲ್ಲ, ಡೈರೆಕ್ಟರ್ಸ್, ಪ್ಯಾರೆಂಟ್ಸ್, ಯಾರನ್ನೂ ಮರಿಬಾರ್ದು ಅಲ್ವಾ? ಹೌದು. ಓಕೆ. ಇವಾಗ ಆ್ಯಕ್ಟಿಂಗ್ ಬಿಟ್ಟು ಬೇರೆ ಪ್ರೊಫೆಷನ್ ನಿನಗೇನು ಇಷ್ಟ? ಲಾಯರ್. ಏನಕ್ಕೆ ಲಾಯರ್? ಯಾಕೆ ಡಾಕ್ಟರ್ ಬೇಡವಾ? ಇಂಜಿನಿಯರ್? ಡಾಕ್ಟರು ಇಷ್ಟ, ಅಮ್ಮಗೆ ಲಾಯರ್ ಇಷ್ಟ, ಅದಕ್ಕೆ ಲಾಯರ್ ಆಗ್ತೀನಿ. ಲಾಯರ್ ಆಗ್ತೀಯಾ? ಓಕೆ. ಇವಾಗ ಎರಡು ಲಾಯರು ಆ್ಯಕ್ಟಿಂಗ್ ಯಾವ ಥರ ಬ್ಯಾಲೆನ್ಸ್ ಮಾಡ್ತೀಯ ಈಗ? ಕೇಸ್ ಇಲ್ಲ ಅಂದಾಗ ಆ್ಯಕ್ಟಿಂಗಿಂದ ಅಂದಾಗ ಕೇಸ್. ಸೊ ಕೇಸ್ ಮಧ್ಯದಲ್ಲಿ ಗ್ಯಾಪ್ ಅಲ್ಲಿ ಹೋಗಿ ಆ್ಯಕ್ಟಿಂಗ್ ಮಾಡ್ತೀಯ? ಇಲ್ಲಾಂದರೆ ತುಂಬ ಬ್ಯುಸಿ ಆ್ಯಕ್ಟರ್ ಆಗಿಬಿಟ್ರೆ ಒಂದು 2 ದಿನ ರಜಾ ಕೊಡಿ, ನಾನು ಕೋರ್ಟಿಗೆ ಹೋಗಬೇಕು, ಕೇಸ್ ಮುಗಿಸ್ಕೊಂಬರ್ತೀನಿ ಅಂತೀಯ ಅಲ್ವಾ? ಓಕೆ. ಸೂಪರ್. ಸೊ ಇಷ್ಟೊತ್ತು ಸಕ್ಕದಾಗಿ ಮಾತಾಡ್ಬಿಟ್ಟು 3/4 ಅವರ್ ಮಾತಾಡಿದ್ದೀವಿ. ಅನ್ನಿಸ್ತಾ ನಿಂಗೆ? 45 ಮಿನಿಟ್ಸ್ ಮಾತಾಡಿದೆ ಅನ್ನಿಸ್ತಾ? ಟೈಮ್ ಹೋಗಿದ್ದು ಅಲ್ಲ? ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅಲ್ವಾ? ಓಕೆ. ಸೊ ಫಸ್ಟ್ ಪಾಡ್ಕಾಸ್ಟ್ ನಿನಗೆ ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಖುಷಿ? ಫಸ್ಟ್ ಇಂಟರ್ವ್ಯೂ ಅಲ್ವಾ? ಹೌದು. ನರ್ವಸ್ ಆಗ್ತಾಯಿತ್ತಾ? ಇಲ್ಲ. ಇಲ್ಲ. ನಿನಗೆ ಇಂಟರ್ವ್ಯೂ ಪಾಡ್ಕಾಸ್ಟು ಕಷ್ಟ ಆಗ್ತಾಯಿತ್ತಾ, ಇಲ್ಲ ನಿನಗೆ ಆ್ಯಕ್ಟಿಂಗ್ ಯಾವ್ದು ಕಷ್ಟ? ಎರಡೂ ಇಲ್ಲ. ಎರಡೂ ಹಿಂಗೆ ರಿದ್ದಿಗೆ. ಓಕೆ, ಗುಡ್. ಸೊ ಸೂಪರ್. ಸೊ ವೆರಿ ಹೈಲಿ ಟ್ಯಾಲೆಂಟೆಡ್ ರಿದ್ದಿ ಇವತ್ತು ಭೇಟಿ ಮಾಡಿದ್ದೀವಿ. ಎಷ್ಟೊಂದು ಕ್ಯೂಟ್ ಮಾತುಗಳು ಮಾತಾಡಿದ್ದೀವಿ. ಕ್ಯೂಟ್ ಆ್ಯಕ್ಟಿಂಗ್ ಮಾಡಿ ತೋರಿಸಿದ್ದಾರೆ ಎಲ್ಲ ಅಲ್ವಾ? ಸೊ ಇವರು ಫ್ಯೂಚರಲ್ಲಿ ಇನ್ನೂ ದೊಡ್ಡ ಹೀರೋಯಿನ್ ಆಗಬೇಕು ಅಂತ ನಮ್ಮ ಆಸೆ, ಮಾಸ್ಟರ್ ಟ್ಯಾಲೆಂಟಿಂದ. ಸೊ ಆಲ್ ದಿ ಬೆಸ್ಟ್ ರಿದ್ದಿ. ಥ್ಯಾಂಕ್ ಯು ಸರ್. ಓಕೆ. ಸೊ ದೊಡ್ಡ ಆರ್ಟಿಸ್ಟ್ ಆಗಿ ನಾನು ಒಂದು ವಯಸ್ಸಾಗ್ಬಿಟ್ಟಿರ್ತೀನಿ, ಆಯಿತಾ? ಇವಾಗ ಒಂದು 75 ಇಯರ್ಸ್ ಆಗಿರ್ತೀನಿ. ಆವಾಗ ನೀನು ಹೀರೋಯಿನ್ ಆಗಿರ್ತೀಯ. ಆವಾಗ ನಮ್ಮದು 5000 ಎಪಿಸೋಡ್ಸ್ ಆಗಿರುತ್ತೆ. ಆವಾಗ ಕರಿತೀನಿ 5000 ಎಪಿಸೋಡ್ಸ್ಗೆ ಮತ್ತೆ ರಿದ್ದಿ ಅವ್ರನ್ನ ಕರೀತಾ ಇದ್ದೀವಿ. ಬಟ್ ನೋಡಿ ಇವಾಗ ಹೇಗೆ ಆಗಿದ್ದಾರೆ ಅಂತ
ಅಲ್ಲ ಅವಾಗ ಹೆಂಗಿರುತ್ತೆ ಇನ್ನು ಆ್ಯಕ್ಟಿಂಗು 25 ಇಯರ್ಸ್ ಆಗಿಬಿಟ್ಟಿರುತ್ತೆ ನಿನಗೆ ಅಲ್ಲ ಮಾಡಿ ತೋರಿಸ್ಬಿಡು ಹಿಂಗೆ ಹೀರೋಯಿನ್ ಥರ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡು ಅಂತ ಹೇಳಿಬಿಡು ಹೀರೋಯಿನ್ ಹಾಂ ಸಬ್ಸ್ಕ್ರೈಬ್ ಮಾಡಿ. ಓಕೆ ಓಕೆ ಮೇಡಮ್ ಸಬ್ಸ್ಕ್ರೈಬ್ ಮಾಡ್ತಾರೆ ಅವರು. ಓಕೆ ಬಾಯ್ ಬಾಯ್ ಸಿ ಯು ಹೇಳಿಬಿಡು. ಬಾಯ್ ಬಾಯ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.